ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾನೇ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷೆ. ಬರೀ 6 ಲಕ್ಷ ಎಕರೆ, 4,200 ಎಕರೆ, 2,000 ಗೌರ್ಮೆಂಟು, 2,000 ಪ್ರೈವೇಟ್, ಬರೀ 6 ಲಕ್ಷ ಲ್ಯಾಂಡ್ ಅಕ್ವಿಷನ್. ಪಾಪ ಎಲ್ಲ ರೈತರು ಬಿಟ್ಕೊಟ್ಬಿಟ್ರು ಅಧ್ಯಕ್ಷರೇ. ಆ ಬಚ್ಚೇಗೌಡರು ಅಂತ ಒಬ್ರು ಇದ್ರು, ಮುನ್ನರಸಿಂಹ ಅಂತ ಒಬ್ಬ MLA ಇದ್ರು, ಇನ್ನೊಬ್ರು ನಮ್ಮ ರಾಮಯ್ಯ ಅಂತ ಇದ್ರು. ಅವರೆಲ್ಲ ಕೂತ್ಕೊಂಡು, ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಜಮೀನ್ ಅವ್ರ ಹತ್ರ ಎಲ್ಲ ಕರೆದು ಮೀಟಿಂಗ್ ಮಾಡಿದೆ. ನಾನೇ ಮೀಟಿಂಗ್ ಮಾಡಿ ಬರೀ 6 ಲಕ್ಷ ರೂಪಾಯಿಗೆ ಎಕರೆಗೆ ಅವತ್ತು 6 ಲಕ್ಷಕ್ಕೆ ಅವ್ರು ಕೊಟ್ಬಿಟ್ರು ಪಾಪ ಜಮೀನ. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರಿಂದ ಕಡೀ ಪರಿಸರ ಪಾಪ 2,000 ಎಕರೆ ಜಮೀನು ಕಳ್ಕೊಂಡು ರೈತರು ಬಿಕ್ಕಿದ್ ಮಾಡಿ ಇವತ್ತು ಅಲ್ಲಿ ಎಷ್ಟು ಜಮೀನಿದೆ ಅಂತ ರೇಟ್ ಏನಿದೆ ಅಂತ ನಾನೇನು ಹೇಳಬೇಕಾಗಿಲ್ಲ, ಬೇರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ರೀತಿ ಆ ತೀರ್ಮಾನ ಮಾಡಿದಾಗ ಕೊನೆಗೆ ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಬರೀ ಒಂದು ಬಾಕ್ಸ್ ಥರ ಮಾಡಿದ್ರು. ತಿರ್ಗಾ ಅಸೆಂಬ್ಲಿಲಿ ನಾನು ಅಷ್ಟೊತ್ತಿಗೆ ಬೇರೆ ಗೌರ್ಮೆಂಟ್ ಬಂತು, ಅಸೆಂಬ್ಲಿಲಿ ದೊಡ್ಡ ಗಲಾಟೆ ಮಾಡಿ ತಿರ್ಗಾ ಅದೊಂದು ಕಮಿಟಿ ಫಾರ್ಮೇಷನ್ ಮಾಡಿ ದಯಾನಂದ್ ಸಾಗರ್ ಅವರ ಅಣ್ಣ ಮಗ ಹೇಮಂತ್ ಸಾಗರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ತಿರ್ಗಾ ದೊಡ್ಡ ಗಲಾಟೆ ನಡೆದು ಡಿಸೈನ್ನ ಚೇಂಜ್ ಮಾಡಿಸಿ ದೆನ್ ದಿ ನ್ಯೂ ಏರ್ಪೋರ್ಟ್ ಹ್ಯಾಸ್ ಕಮ್. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್. ಹಿಂಗೆ ಪ್ರತಿ ಒಂದು ವಿಚಾರದಲ್ಲಿ, ಒಂದು ಪಂಚಾಯತಿ ಇರ್ಬೋದು, ಒಂದು ಬಿಸಿ ಊಟ ಇರ್ಬೋದು, ಇದೆಲ್ಲ IT ಪಾಲಿಸಿ ಇದೆಯಲ್ಲ, ಅವ್ರೇನು ದೊಡ್ಡ ಸಹಾಯಕ್ಕಿನ್ನ ದಿ ಪಾಲಿಸಿ ವಾಟ್ ಈ ಮೇಡ್, ದಟ್ ವಾಸ್ ಎ ವೆರಿ ಬಿಗ್ ಪಾಲಿಸಿ. ಆವತ್ತು ಈ GST ಇರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಇತ್ತು, ಅದೆಲ್ಲ ಬೇಕಾದಷ್ಟೆಲ್ಲ ಎಕ್ಸೆಪ್ಷನ್ ಎಲ್ಲ ಮಾಡಿ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅಧ್ಯಕ್ಷೆ. ಹಂಗೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಬೇರೆ ಬೇರೆವೆಲ್ಲ ನಮ್ಮವರೆಲ್ಲ ಮಾತಾಡಿರ್ತಾರೆ, ಈ ಗಂಧದ ವಿಚಾರ, ಈ ಪಂಚಾಯತ್ ರಾಜ್ ವಿಚಾರ, ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ನ ರೈಸ್ ಮಾಡೋಕ್ಕೆ, ಆಮೇಲೆ ಗವರ್ನೆನ್ಸ್ ಒಂದು ಆಡಳಿತಕ್ಕೆ ಯಾವ ರೀತಿ ಒಂದು ಕೊಡಬೇಕು ಅಂತಾಳೆ. ಯಾರು ಈ ಸ್ಥಾನದಲ್ಲಿ ಕೂತ್ಕೊಂಡು ವಿರೋಧ ಪಾರ್ಟಿಯವ್ರಿಗೂ ಕೂಡ ಜಗದೀಶ್ ಶೆಟ್ಟರ್ ಅವರು ಇದ್ದಿದ್ದು ಅಪೋಸಿಷನ್ ಲೀಡರ್ ಇದ್ದು, ಯಾರು ಏನೇ ಅವ್ರಿಗೇನಾರು ಅನ್ಬೇಕಾದ್ರೂ ಕೂಡ ಶಾಲಾಕೆ ಏನಾರು ಹೇಳ್ತಿದ್ರೆ ಹೊರತು ನೇರವಾಗಿ ಅವ್ರಿಗೆ ಮಾತಾಡ್ತಾರೆ. ಅಷ್ಟು ಭಾವದಿಂದ ಅವರ ಬದುಕನ್ನು ನಾನು ಜೊತೆಲಿ ನೋಡಿದ್ದೇನೆ. ರಾಜಕಾರಣದಲ್ಲಿ ಒಂದು 2-3 ತೀರ್ಮಾನ ಹೆಚ್ಚು ಕಮ್ಮಿ ಆಯಿತು ಬಿಡಿ, ಅದು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಮಚ್ ಆನ್ ದಟ್. ಸೊ ಹಂಗೆ ಅವರು ಮಾಡಿದಂಥ ಅನೇಕ ತೀರ್ಮಾನಗಳು. ಆಮೇಲೆ ನನ್ನ ವೈಯಕ್ತಿಕವಾದ ವಿಚಾರ ಬಂದರೆ ಅಧ್ಯಕ್ಷರೇ, ಈ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಬೇರೆ ಇಲ್ಲವಾದರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆ ಇಲ್ಲ ಅಂದರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಅವ್ರಿಗೆ. ಪೊಲಿಟಿಕಲಿ ಅವರು ಸೋತ ಮೇಲೆ, ರಾಜ್ಯಸಭಾ ಇದು ಅಸೆಂಬ್ಲಿಗೆ ಸೋತ ಮೇಲೆ 2004 ಹೇಳಬೇಕು, ಸೋತ ಮೇಲೆ ಕೊನೆಗೆ ಅವ್ರು ಚೀಫ್ ಮಿನಿಸ್ಟರ್ ಆಗೋ ಅವಧಿವರೆಗೂ, ಕೊನೆಗೆ ಲಾಸ್ಟ್ ಕ್ಯಾಬಿನೆಟ್ವರೆಗೂ ನಾನು ಹೇಳಿದ್ದೆಲ್ಲ ಪೊಲಿಟಿಕಲಿ ಕೇಳಿದ್ದಾರೆ. ಐ ಹ್ಯಾವ್ ನಾಟ್ ಇನ್ವಾಲ್ವ್ ಇನ್ ದಟ್ ಅದರ್ ಆಕ್ಟಿವಿಟೀಸ್. ಪೊಲಿಟಿಕಲಿ ಏನೇನು ಡಿಸಿಷನ್ ತಗೋಬೇಕು, ACC ಮಾಡಬೇಕು, ಒಬ್ಬನ ಮಂತ್ರಿ ಮಾಡಬೇಕು, ಒಬ್ಬನ ಚೇರ್ಮನ್ ಮಾಡಬೇಕು, ಹೆಚ್ಚು ಕಮ್ಮಿ 70-80% ಐ ವಾಸ್ ವಿತ್ ಕಾನ್ಫಿಡೆನ್ಷಿಯಲಿ ಲೈಕ್ ಎ ರಬ್ಬರ್ ಸ್ಟ್ಯಾಂಪ್ ಇದನ್ನ ಗಾರ್ಡ್ ಮಾಡೋ ರೀತಿಲಿ ಏನು ಬೇಕೋ ಎಲ್ಲರೂ ನನ್ನ ಮೇಲೆ ಹೇಳೋರು ಬೇಕಾದಷ್ಟು. ಏನೆಲ್ಲ ಇವನೊಬ್ಬಂಗೆ ಯಾಕೆ ಅಧಿಕಾರ ಕೊಡ್ತಾ ಇದ್ದೀರಾ, ಇವನೊಬ್ಬಂಗೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಉಪಯೋಗಿಸ್ತಿದ್ರು ಅವರು, ಎಲ್ಲರನ್ನೂ ಬೇಕಾದಷ್ಟು ಉಪಯೋಗಿಸ್ತಿದ್ರು. ಎಲ್ಲರಿಗೂ ಕೂಡ ಭಾಳ ದೊಡ್ಡ ಗೌರವನ ಕೊಡ್ತಿದ್ರು. ಅವ್ರಿಗೇನು ಜಾತಿ ಮತ್ತೊಂದು ಯಾವ ಥರದ ವ್ಯಾಮೋಹ ಇಲ್ಲ. ನಮ್ಮ ಚುಂಚನಗಿರಿ ಶ್ರೀಗಳು ಬಾಲಗಂಗಾಧರ ಸ್ವಾಮೀಜಿಯವರು 5 ಕೋಟಿ ಮರ ನೆಡಬೇಕು ಅಂತ ಅವತ್ತು ತೀರ್ಮಾನ ಮಾಡಿದ್ರು. 5 crores ನೆಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೊಂದು ದೊಡ್ಡ ಶಕ್ತಿ ಕೊಟ್ಟು ಸರ್ಕಾರನೇ ಎಸ್ ಈ ಕೆಲಸ ನೀವು ಮಾಡ್ತಾ ಇದ್ದೀರಿ, ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ. ಅದಕ್ಕೆ ಏನೇನು ಬೇಕೋ ಆವತ್ತಿನ ಕಾಲದಲ್ಲಿ ಎಲ್ಲ ಸಹಕಾರಗಳು ಕೊಟ್ಟದ್ದೆಲ್ಲ ಬೇಕಾದಷ್ಟು ಕೂಡ ಇವತ್ತೆಲ್ಲ ಇದೆ. ಹಂಗೆ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಅಧ್ಯಕ್ಷೆ, ಇವತ್ತೊಬ್ಬ ಧೀಮಂತ ನಾಯಕ, ಸಾಧನೆ ಮತ್ತು ಆದರ್ಶ, ಮತ್ತೊಂದು ಹೆಸರಿಗೆ SM ಕೃಷ್ಣರವರು. ಇದನ್ನು ನಾನು ಹೇಳಲೇಬೇಕಾಗ್ತದೆ. ಹೊಸ ಕರ್ನಾಟಕ ನಿರ್ಮಾಣಕ್ಕೆ ಒಬ್ಬ ಧೀಮಂತ ನಾಯಕ ಅನ್ನೋದನ್ನು, ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ. ನಾನು ಅವ್ರ ಹೆಸರು ಅಲ್ಲಿ ಇಡಿ, ಇವ್ರ ಹೆಸರು ಇಲ್ಲಿ ಇಡಿ, ಆ ರತ್ನ ಕೊಡಿ, ಈ ರತ್ನ ಅವಶ್ಯಕತೆ ಇಲ್ಲ. ನಮ್ಮ ಸ್ನೇಹಿತರುಗಳನ್ನ ಹೇಳ್ತೇನೆ, ಹೊಸ ಮೆಂಬರ್ಸ್ಗೆ ಯಾವ ರೀತಿ ಪಿಕ್ ಮಾಡಿ ಕರೀತಾ ಇದ್ರು ಅಂತಂದರೆ, ಅಲ್ಲಿ ಹಿಂದೆಗಡೆ ಕೂತಿರೋರಿಗೆಲ್ಲ ಎಳೆದು ಕರೆದು ನೀನು ಮಾತಾಡ್ಬೇಕು ಅಂತೇಳಿ ದೊಡ್ಡ ವಿಚಾರ. ನಮ್ಮ ಒಂದು ದೊಡ್ಡ ಹಿಸ್ಟ್ರಿ ಇದೆ, ಬೇರೆ ಟೈಮಲ್ಲಿ ಹೇಳ್ತೀನಿ, ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ. ಈ LHಲ್ಲಿ ಈ ಮೆಂಬರ್ಗಳನ್ನೆಲ್ಲ ತೆಗೆದಾಕ್ಬಿಟ್ಟಿದ್ರು, ಸ್ಟಾಫ್ನೆಲ್ಲ ತೆಗೆದಾಕ್ಬಿಟ್ಟಿದ್ರು. ಅದನ್ನು ಬೇರೆ ಸಂದರ್ಭ ನಿಮ್ಮ ಹತ್ರ ನಾನು ಹೇಳ್ತೀನಿ. ಸೊ ಹಂಗೆ ಒಳ್ಳೊಳ್ಳೆ ಪಡೆದಿದೆ. ಆಮೇಲೆ ಏರ್ಪೋರ್ಟ್ಗೆ ಇದಕ್ಕೆ ಬಂದರು ವಾಜಪೇಯಿ ಅವರು ಏರ್ಪೋರ್ಟ್ ಇನಾಗ್ರೇಷನ್ ಇದು ಫೌಂಡೇಶನ್ಗೆ ಬಂದರು, ವಿಧಾನಸೌಧದಲ್ಲಿ ನಡೀತು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಅವ್ರ ಕಾಲದಲ್ಲೇ ಪ್ರಾರಂಭ ಆಯಿತು. ಏರ್ಪೋರ್ಟ್ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳಿದ್ರು, ಅವ್ರಿಗೂ ಒಳ್ಳೆ ಪೊಲಿಟಿಕಲಿ ವಾಟ್ ಎವರ್ ಮೈ ಬಿ ದ ಡಿಸ್ಟೆನ್ಸ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅವ್ರು ಹೇಳಿದ್ರು, ದೇ ವರ್ ದಿ ವರ್ಲ್ಡ್ ಲೀಡರ್ಸ್. ಫಸ್ಟು ಚೈನಾಗೆ ಬರ್ತಾರೆ, ಚೈನಾಯಿಂದ 4 ಜನ 3 ತಿಂಗಳಲ್ಲಿ 2 ತಿಂಗಳಲ್ಲೇ ಬಂದ್ಬಿಟ್ರು.
ಬೆಂಗಳೂರಿಗೆ. ಆಗ ಹೇಳ್ತಾ ಇದ್ದ ವರ್ಲ್ಡ್ ಲೀಡರ್ಸ್ ಮೊದಲು ಫಸ್ಟು ದೆಹಲಿಗೆ ಬರೋರು, ದೆಹಲಿಯಿಂದ ಬಂದು ಮುಂಬೈಗೆ ಹೋಗಬೇಕು, ಬೆಂಗಳೂರು ಬರಬೇಕು, ಚೆನ್ನೈಗೆ ಹೋಗಬೇಕು, ಕಲ್ಕಟ್ಟ ಹೋಗಬೇಕು ಅಂತ ತೀರ್ಮಾನ ಆಗ್ತಿತ್ತು. ಆಗ ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಪೋಲೆಂಡ್ ಪ್ರೈಮ್ ಮಿನಿಸ್ಟ್ರು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು, ಅವ್ರು 3 ಜನನೂ ಬಂದ್ಬಿಟ್ರು. ಆಗ ಬಂದು ಹೇಳಿದ್ರು, ಆಗ ಬರ್ತಾಯಿದ್ರು. ಬಟ್ ಈಗ ಪರಿಸ್ಥಿತಿ ಹಂಗಿಲ್ಲ. ಇದಾದ ಮೇಲೆ ಈ ಆಡಳಿತದಲ್ಲಿ ಈ ಒಂದು ಇದನ್ನೆಲ್ಲ ನೋಡ್ಬಿಟ್ಟು ಬೆಂಗಳೂರಿನಲ್ಲಿ ಆ ಲೀಡರ್ಸ್ ಫಸ್ಟ್ ಈಗ ಬೆಂಗಳೂರು ಬರ್ತಾ ಇದ್ದಾರೆ. ಬೆಂಗಳೂರಿಂದ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಅದು ನಾನು ಒಬ್ರಿಗೆ ಕೃಷ್ಣ ಒಬ್ರಿಗೆ ನಾನು ಅದು ಇದು ಶಕ್ತಿ ಅಂತಲ್ಲ. ಬಟ್ ದಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ವಾಟ್ ವಾಸ್ ಬೀನ್ ಕ್ರಿಯೇಟೆಡ್ ದೆನ್, ದಿ ಕ್ವಾಲಿಟಿ ಆಫ್ ಎಜುಕೇಷನ್ ವಾಟ್ ವಾಸ್ ಇನ್ ಬ್ಯಾಂಗ್ಳೂರ್, ದಿ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ವಾಟ್ ವಾಸ್ ಇನ್ ಬ್ಯಾಂಗ್ಳೂರ್, ದಟ್ ಹಾಸ್ ಮೇಡ್ ಬ್ಯಾಂಗ್ಳೂರ್ ವೆರಿ ಪ್ರೌಡ್. ಇವತ್ತು ಕೂಡ ಅದನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಇವತ್ತು ಹೋಗಬೇಕಾಗಿದೆ. ಸೊ ಆ ಕಾಲದಲ್ಲಿ ಮತ್ತು ಆ ಕಾಲದಲ್ಲಿ ನಾವು ಉಳಿಸ್ಕೊಂಡು ಹೋಗಿದೆ. ಜೊತೆಗೆ ಅಧ್ಯಕ್ಷರೇ, ನಾನು ಕಂಡಂಗೆ ಶಿಕ್ಷಣ ಇದ್ದರೆ ಮತ್ತು ಸಂಸ್ಕಾರ ಇದು ಬದುಕಿಗೆ ಒಂದು ಮೂಲ ಮಂತ್ರ. ಶಿಕ್ಷಣ ಎಂದಿಗೂ ಎಡವಕ್ಕೆ ಬಿಡಲ್ಲ. ಶಿಕ್ಷಣ, ಎಜುಕೇಷನ್, ಐ ಫುಲ್ಲಿ ಅಗ್ರಿ. ಈ ಯೂಸ್ ಟು ಕಾನ್ಸಂಟ್ರೇಟ್ ದಟ್ ಇಸ್ ವೈ ಈ ಸೆಡ್ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂದರೆ ಡ್ರಾಪ್ಔಟ್ ವಿಪರೀತ ಆಗೋಗ್ತಾ ಇದೆ ಅಂತೇಳಿ ಮಿಡ್ ಡೇ ಮೀಲ್ಸ್ನ ಅವರು ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ದಟ್ ಈಸ್ ಎ ಮಾಡೆಲ್. ಮಿಡ್ ಡೇ ಮೀಲ್ ಮಟ್ಟಗಳಲ್ಲಿ ಕೊಡ್ತಾ ಇದ್ರು, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಆ ಮಿಡ್ ಡೇ ಮೀಲ್ಸ್ನ ಪ್ರಾರಂಭ ಮಾಡಿದ್ದೆ ಕೃಷ್ಣ ಅವರು ಅವತ್ತಿನ ಪರಿಸ್ಥಿತಿಯಲ್ಲಿ. ಹಂಗೆ ಸಂಸ್ಕಾರ ಕೂಡ ಮನುಷ್ಯನ ಯಾವ ಕಾರಣಕ್ಕೂ ಕೆಡಲಿಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷೆ. ಸೊ ಹಂಗೆ ರಾಜಕೀಯದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆರಡು ಯಾರಿಗೂ ನಾವು ರಾಜಕಾರಣ ಇಲ್ಲ ಅಂತಂದರೆ ನಾವು ಸನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ದೊಡ್ಡ ಸಾಟಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಧ್ಯಕ್ಷೆ. ಅವರು